ಮಂತ್ರಾಲಯನ ತಲುಪೋದು ಹೇಗೆ? ಮಂತ್ರಾಲಯದಲ್ಲಿ ರೂಮ್ ಫೆಸಿಲಿಟೀಸ್ ಹೇಗೆ? ನಿಮಗೆ ರಾಯರ ಪೂರ್ವ ಹೆಸರು ಗೊತ್ತಾ? ಅಂದರೆ ಅವರ ಮೊದಲನೇ ಹೆಸರು ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ರಾಯರು ಜೀವಂತ ಸಮಾಧಿ ಆಗೋಕೆ ಮಂತ್ರಾಲಯನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ನಿಮ್ಗೇನಾದ್ರೂ ಗೊತ್ತಿದೆಯಾ? ರಾಯರ ಈಗ ಇರುವ ಮೂಲ ಬೃಂದಾವನದ ಕಲ್ಲು ಯಾವುದು? ಅದರ ಹಿಸ್ಟ್ರಿ ಏನು ಅಂತ ನೀವು ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮಂತ್ರಾಲಯದ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನ ನಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾ ಇದೀನಿ. ಅಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಹತ್ರ ನಿಮ್ಮನ್ನೆಲ್ಲಾರು ಕರ್ಕೊಂಡು. ಈ ವಿಡಿಯೋದಲ್ಲಿ ಮಂತ್ರಾಲಯದ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ, ಹಾಗೆ ಒಂದಷ್ಟು ಆಶ್ಚರ್ಯ ಆಗುವಂತ ವಿಷಯಗಳನ್ನ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಹಾಗೆ ನನ್ನ ವಿಡಿಯೋನ ತುಂಬಾ ಜನ ನೋಡ್ತೀರಾ ಅಂತ ಬಹಳ ಖುಷಿ ಆಗುತ್ತೆ. ಹಾಗೆ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತೀರಾ ಅಂತ ಬೇಜಾರು ಆಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೊಂದಷ್ಟು ಒಳ್ಳೊಳ್ಳೆ ವಿಡಿಯೋಸ್ನ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನೆ ಮಂತ್ರಾಲಯದ ಎಂಟ್ರೆನ್ಸ್. ನೀವು ಅಲ್ಲಿಂದ ಸ್ವಲ್ಪ ರೈಟಿಗೆ ಬಂದ್ರೆ ನೀವು ಇದ್ರೊಳಗಡೆ ನಿಮ್ಮ ಕಾರ್ಗಳನ್ನ ಪಾರ್ಕಿಂಗ್ ಮಾಡ್ಬೋದು. ಬೈ ಚಾನ್ಸ್ ಏನಾದ್ರು ನೀವು ರೂಮ್ನ ಮಾಡಿದ್ರೆ ರೂಮ್ ಹತ್ರನೂ ಸಹ ನಿಮ್ಮ ಗಾಡಿಗಳನ್ನ ಪಾರ್ಕಿಂಗ್ ಮಾಡ್ಕೊಬೋದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನೆ ನಿಮಗೆ ಫ್ರೀ ಪಾರ್ಕಿಂಗ್ ಲಾಟು. ಸೊ ನೀವು ಇಲ್ಲಿ ಯಾವುದು ಪೇ ಮಾಡೋ ನೆಸೆಸಿಟಿ ಇಲ್ಲ. ಸೊ ನಿಮ್ಮ ಗಾಡಿಗಳನ್ನ ಎಲ್ಲರೂ ನೀವು ಪಾರ್ಕಿಂಗ್ ಮಾಡ್ಬೋದು. ಈಗ ನಾವು ಮಂತ್ರಾಲಯ ಎಂಟ್ರಿ ಆಗ್ತಿದೀವಿ. ಇದೇ ಮಂತ್ರಾಲಯದ ಸರ್ಕಲ್. ಮಂತ್ರಾಲಯ ಇರೋದು ತುಂಗಾಭದ್ರಾ ನದಿಯ ದಡದಲ್ಲಿ, ಕರ್ನೂಲ್ ಡಿಸ್ಟಿಕ್ಕು, ಆಂಧ್ರ ಪ್ರದೇಶಲ್ಲಿ. ಬಟ್ ಮಂತ್ರಾಲಯ ಇರೋದು ರಾಯಚೂರಿಂದ ಜಸ್ಟ್ 40 ಕಿಲೋಮೀಟರ್ಸ್ ಅಷ್ಟೇ. ನಮ್ಮ ಕರ್ನಾಟಕ ಬಾರ್ಡರ್ಗೆ ತುಂಬಾನೇ ಹತ್ರ ಇದೆ. ಸೊ ಹಾಗಾಗಿ ನಿಮ್ಗೇನು ಇಲ್ಲಿ ಲ್ಯಾಂಗ್ವೇಜ್ ಅಂತ ಪ್ರಾಬ್ಲಮ್ ಆಗಲ್ಲ. ತೆಲುಗು ಮಾತಾಡ್ತಾರೆ, ತೆಲುಗುಗಿಂತ ಹೆಚ್ಚಾಗಿ ಕನ್ನಡ ಮಾತಾಡೋರು ತುಂಬಾ ಜನ ಸಿಗ್ತಾರೆ. ಆ್ಯಕ್ಚುಲಿ ಇಲ್ಲಿಗೆ ತುಂಬ ಜಾಸ್ತಿ ಜನ ವಿಸಿಟ್ ಮಾಡೋದು ನಮ್ಮ ಕರ್ನಾಟಕದವರೇ. ನಮ್ಮ ಕನ್ನಡದವರೇ ಇಲ್ಲಿಗೆ ತುಂಬ ಹೆಚ್ಚಾಗಿ ಬರ್ತಾರೆ. ನೀವು ಮಂತ್ರಾಲಯಕ್ಕೆ ಟ್ರೈನಲ್ಲೂ ಬರ್ಬೋದು, ಬಸ್ಸಲ್ಲೂ ಬರ್ಬೋದು, ನಿಮ್ಮ ಓನ್ ವೆಹಿಕಲ್ಸಲ್ಲೂ ಬರ್ಬೋದು. ಟ್ರೈನಲ್ಲಿ ಬರ್ತೀನಿ ಅಂದರೆ ಡೈಲಿ ಟ್ರೈನ್ ಮೆಜೆಸ್ಟಿಕ್ಕಿಂದ ನೈಟ್ 8:30ಗೆ ಉದ್ಯಾನ್ ಎಕ್ಸ್ಪ್ರೆಸ್ ಇದೆ. ಅದು ಬೆಳಿಗ್ಗೆ 4 o'clock ಎಲ್ಲ ಮಂತ್ರಾಲಯ ರೋಡ್ಗೆ ರೀಚ್ ಆಗುತ್ತೆ. ಹಾಗೆ ನಿಮಗೆ ಮಧ್ಯಾಹ್ನ ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಇದೆ. ಇದು SMVTನ ಮಧ್ಯಾಹ್ನ 2:30ಗೆ ಬಿಟ್ಟು ಸಂಜೆ 7:00ವರೆಗೆ ಮಂತ್ರಾಲಯಂ ರೋಡ್ಗೆ ರೀಚ್ ಆಗುತ್ತೆ. ಇನ್ನು ಬಸ್ ಅಂತೂ ಡೈಲಿ ಬಸ್ಗಳಿರುತ್ತೆ. ನೈಟ್ ನಿಮಗೆ ಸ್ಲೀಪರ್ ಕೋಚ್ ಸಹ ಸಿಗುತ್ತೆ. ಇನ್ನು ಕಾರ್ ಅಂತ ಬಂದರೆ ನೀವು ಬ್ಯಾಂಗ್ಳೂರಿಂದ ಆಂಧ್ರ ಮೇಲೆ ಹೋಗ್ಬೋದು, ಬಳ್ಳಾರಿಯಿಂದಾನು ಹೋಗ್ಬೋದು. 2 ರೋಡ್ ಚೆನ್ನಾಗಿದೆ. ವೀಕೆಂಡಲ್ಲಿ ಸ್ವಲ್ಪ ರಶಲ್ಲಿ ಇರುತ್ತೆ. ಸೊ ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡು ನೀವು ಬಸ್ಸು ಟ್ರೈನ್ನ ಟ್ರಾವೆಲ್ ಮಾಡಿ. ಇನ್ನು ರೂಮ್ಸ್ ಅಂತ ಬಂದರೆ ನಿಮಗೆ ಮಂತ್ರಾಲಯದಲ್ಲಿ ದೇವಸ್ಥಾನದ ರೂಮ್ಸ್ ಸಹ ಸಿಗುತ್ತೆ, ಹಾಗೆ ಪ್ರೈವೇಟ್ ಹೋಟೆಲ್ಸ್ ಸಹ ಸಿಗುತ್ತೆ. ನಿಮ್ಗೇನಾದ್ರು ದೇವಸ್ಥಾನ ರೂಮ್ಸ್ ಬೇಕು ಅಂದರೆ ನೀವು ಅಟ್ಲೀಸ್ಟ್ ಒಂದು 10 days ಬಿಫೋರು ಮಂತ್ರಾಲಯ ವೆಬ್ಸೈಟ್ ಹೋಗಿ ನೀವು ರೂಮ್ಸ್ನ ಬುಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ರೂಮ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬೈ ಚಾನ್ಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಪ್ರೈವೇಟ್ ಹೋಟೆಲ್ಸ್ ಅಂತೂ ತುಂಬಾ ಇದೆ. ನೀವು ಅಲ್ಲಿ ಕಾರ್ ಪಾರ್ಕ್ ಮಾಡಿ ಈ ಆರ್ಚ್ ಹತ್ರ ಬಂದರೆ ಈ ಆರ್ಚಿಂದ ರೈಟ್ ಸೈಡಲ್ಲೇ ನಿಮಗೆ CRO ಆಫೀಸ್ ಸಿಗುತ್ತೆ. ಸೊ ನೀವಿಲ್ಲಿ ರೂಮ್ಸ್ಗಳನ್ನ ಬುಕ್ ಮಾಡ್ಬೋದು. ಇಲ್ಲಿ ನಿಮಗೆ 250ಇಂದ 2500ವರೆಗೂ ಸಿಗುತ್ತೆ. ಸೊ ಬೈ ಚಾನ್ಸ್ ನಿಮ್ಗೆ ಇಲ್ಲೇನಾದ್ರು ರೂಮ್ ಸಿಕ್ಕಿಲ್ಲ ಅಂದರೆ ನೀವು ಗಾಬರಿ ಆಗೋ ನೆಸೆಸಿಟಿ ಇಲ್ಲ. ಸೊ ಎದುರುಗಡೆನೆ ನಿಮಗೆ ಪ್ರೈವೇಟ್ ಹೋಟೆಲ್ಸ್ ಇದೆ. ಸೊ ಇಲ್ಲೂ ಸಹ ನಿಮಗೆ 600 ಒಂದು 600ಇಂದ ಒಂದು 2500ವರೆಗೂ ರೂಮ್ಸ್ ಸಿಗುತ್ತೆ. ಈಗ ನೀವು ನೋಡ್ತಾ ಇರೋದು ಮಂತ್ರಾಲಯದ ಎಂಟ್ರೆನ್ಸ್. ಸೊ ಈಗ ನೀವೇನ್ ನೋಡ್ತಾ ಇರಾ, ಇದೆಲ್ಲ ಮೊದಲು ಇರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ಇದನ್ನೆಲ್ಲ ರಿನೋವೇಟ್ ಮಾಡಿದ್ದಾರೆ. ಇದೆಲ್ಲ ಇವಾಗ ರೀಸೆಂಟ್ ಆಗಿ ಮಾಡಿರೋ ಅಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಇದು ಮುಂಚೆನೆ ಇತ್ತು ಈ ಬೃಂದಾವನ, ಬಟ್ ಇದೆಲ್ಲ ರೀಸೆಂಟ್ ಆಗಿ ಮಾಡಿರೋದು. ನೀವೇನಾದರೂ ರೂಮ್ಸ್ ಮಾಡಲ್ಲ, ಹಾಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನಿಮಗೆ ಈ ಥರ ಲಗೇಜ್ ಲಾಕರ್ಗಳ ಫೆಸಿಲಿಟೀಸ್ ಸಹ ಮಾಡಿದ್ದಾರೆ. ನಿಮ್ಮ ಲಗೇಜ್ಗಳನ್ನ ನೀವಿಲ್ಲಿಟ್ಟು ನದಿಲಿ ಹೋಗಿ ಸ್ನಾನನೂ ಮಾಡ್ಬೋದು, ಅಥವಾ ಅದಕ್ಕೆ ಅಂತ ಸಪ್ರೇಟ್ ಬಾತ್ರೂಮ್ಸ್ ಮಾಡಿದ್ದಾರೆ, ಅಲ್ಲೂ ಸಹ ಸ್ನಾನ ಮಾಡಿಕೊಂಡು ದರ್ಶನ ಮಾಡ್ಬೋದು. ಈ ಕಲ್ಯಾಣಿ ಸಹ ರೀಸೆಂಟಾಗಿ ರಿನೋವೇಟ್ ಮಾಡಿರೋದು. ನೀವು ರೀಸೆಂಟಾಗಿ ನೋಡಿರ್ಬೋದು, ರಾಯರದು ತೆಪ್ಪೋತ್ಸವ ಮಾಡಿದ್ರು, ಸೊ ಅದು ಇದೇ ಜಾಗದಲ್ಲಿ ಮಾಡಿರೋದು. ನೀರೆಲ್ಲ ಸ್ವಲ್ಪ ಪಾಚಿ ಕಟ್ಕೊಂಡಿದೆ, ಮೋಸ್ಟ್ಲಿ ಇನ್ನೂ ಕ್ಲೀನ್ ಮಾಡಿಲ್ಲ ಅನಿಸುತ್ತೆ, ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಲಾಸ್ಟ್ ಟೈಮ್ ನಾನು ಬಂದಾಗ ಇರಲಿಲ್ಲ, ಇದನ್ನು ರೀಸೆಂಟಾಗಿ ರಿನೋವೇಟ್ ಮಾಡಿರೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ರಾಯರನ್ನ ಕೂರಿಸಿ ತೆಪ್ಪೋತ್ಸವನ ಮಾಡೋದು. ಸೊ ನೀವು ನದಿಗೆ ಹೋಗ್ಬೇಕು ಅಂದರೆ ದೇವಸ್ಥಾನದ ಪ್ಯಾರಲಲ್ ಒಂದು ರೋಡ್ ಇದೆ ರೈಟ್ ಸೈಡಲ್ಲಿ. ಸೊ ಆ ರೋಡಲ್ಲಿ ನೋಡಿ, ಈ ರೋಡಲ್ಲಿ ಹೋದರೆ ನಿಮಗೆ ನದಿ ಸಿಗುತ್ತೆ. ಸೊ ನದಿಲಿ ಸಹ ನೀವು ಸ್ನಾನನ ಮಾಡ್ಬೋದು. ಆ ರೋಡಲ್ಲಿ ಬರುವಾಗ ನಿಮ್ಗೆ ಈ ಥರ ಬ್ಯೂಟಿಫುಲ್ಲಾಗಿ ಸ್ಟ್ಯಾಚ್ಯೂಗಳನ್ನ ಮಾಡಿದ್ದಾರೆ ನೋಡಿ. ಸೊ ಇಲ್ಲೇ ನಿಮಗೆ ಬಟ್ಟೆಗಳು ಮತ್ತು ಪೇಸ್ಟು, ಶ್ಯಾಂಪು ಏನು ಬೇಕೋ ಅದೆಲ್ಲ ಸಿಗುತ್ತೆ. ಇಲ್ಲೇ ದೇವಸ್ಥಾನದ ಹಿಂದೆ ನಿಮಗೆ ಮುಡಿ ಕೊಡೋಕ್ಕೆ ವ್ಯವಸ್ಥೆ ಸಹ ಮಾಡಿದ್ದಾರೆ. ನನಗೆ ಮಂತ್ರಾಲಯ ಬಂದು ತವ್ರ ಮನೆ ಇದ್ದಂಗೆ. ನನಗೆ ಕಷ್ಟನೇ ಬರಲಿ ಸುಖನೇ ಬರಲಿ, ನನಗೆ ಫಸ್ಟು ನೆನಪಾಗೋದು ರಾಯರು ಮತ್ತು ಮಂತ್ರಾಲಯ, ಈ ಎರಡೇ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇನೇ ತುಂಗಭದ್ರಾ ನದಿ. ಸೊ ನೀವಲ್ಲಿ ಮುಡಿ ಕೊಟ್ಟು ಇಲ್ಲಿ ಬಂದು ಸಹ ಸ್ನಾನ ಮಾಡಿ, ನಿಮ್ಮ ಬಟ್ಟೆ ಚೇಂಜ್ ಮಾಡಿ, ಬಟ್ಟೆಗಳನ್ನೆಲ್ಲ ಲಗೇಜ್ ರೂಮಲ್ಲಿಟ್ಟು ದರ್ಶನಕ್ಕೆ ಸಹ ಹೋಗ್ಬೋದು. ನೋಡಿ, ಇಷ್ಟು ಚೆನ್ನಾಗಿರೋ ನದಿನ ಎಷ್ಟು ಗಲೀಜು ಮಾಡಿದ್ದಾರೆ. ನಮ್ಮ ಜನ ಎಲ್ಲೋದ್ರೂ ಗಲೀಜು ಮಾಡೋದನ್ನ ಮಾತ್ರ ಬಿಡಲ್ಲ. ಆ ತಂದಿರೋ ಬಟ್ಟೆ, ಚಡ್ಡಿ, ಅಂಡರ್ವೇರ್ಗಳನ್ನೆಲ್ಲ ಇದೆ. ದಯವಿಟ್ಟು ಹಿಂಗೆ ಮಾಡಬೇಡಿ. ಇದು ರಾಯರ ಮನೆ ಅಂತಲೇ ಕರೀತಾರೆ. ಸೊ ಇದನ್ನು ನಾವು ಎಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟು ಒಳ್ಳೆಯದು. ಇಲ್ಲಿ ಬಂದು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ ಇಷ್ಟೆಲ್ಲ ಗಲೀಜು ಮಾಡಿ ಹೋದರೆ ರಾಯರ ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಸೊ ದಯವಿಟ್ಟು ಇದು ಮಾಡಬೇಡಿ ಅಂತ ಕೇಳ್ಕೊತೀನಿ. ಈಗ ನೀವು ಏನು ರಾಯರ ಮೂಲ ಬೃಂದಾವನ ನೋಡ್ತಾ ಇದ್ದೀರೋ, ಈ ರಾಯರ ಬೃಂದಾವನ ಮೊದಲು ಇದಾಗಿರಲ್ಲ, ಬೇರೆನೆ ಇನ್ನೊಂದು ಬೃಂದಾವನ ರೆಡಿ ಮಾಡಿರ್ತಾರೆ. ಹೌದು, ರಾಯರು ಜೀವಂತ ಸಮಾಧಿ ಆಗೋಕ್ಕಿಂತ ಮುಂಚೆ ಬೇರೆ ಒಂದು ಬೃಂದಾವನ ರೆಡಿ ಮಾಡಿರ್ತಾರೆ. ಆದ್ರೆ ರಾಯರು ಆ ಬೃಂದಾವನ ಒಪ್ಕೊಳ್ಳಲ್ಲ. ನಂಗೆ ಈ ಬೃಂದಾವನ ಬೇಡ, ನಾನೊಂದು ಕಲ್ಲು ತೋರಿಸ್ತೀನಿ, ಆ ಕಲ್ಲಿಂದಾನೇ ನನ್ನ ಬೃಂದಾವನ ಆಗ್ಬೇಕು ಅಂತ ಇಷ್ಟಪಡ್ತಾರೆ. ಸೊ ಇವಾಗಿನ ಮಾದಾವರ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ತುಂಗಭದ್ರಾ ನದಿಲಿರೋವಂಥ ಒಂದು ಕಲ್ಲನ್ನ ರಾಯರು ಸೆಲೆಕ್ಟ್ ಮಾಡ್ತಾರೆ. ನಂಗೆ ಇದೇ ಕಲ್ಲಿಂದ ನನ್ನ ಬೃಂದಾವನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ಕಲ್ಲನ್ನ ರಾಯರು ಸೆಲೆಕ್ಟ್ ಮಾಡೋದಕ್ಕೂ ಒಂದು ಇತಿಹಾಸ ಇದೆ. ಆ ಇತಿಹಾಸ ಏನು ಅಂದರೆ, ಆಗ ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿದ್ದಾಗ ಇದೇ ಕಲ್ಲಿನ ಮೇಲೆ ಅವರು ಸುಮಾರು ಒಂದು 5-6 ಅವರ್ ಕೂತು ವಿಶ್ರಾಂತಿ ಪಡೆದಿರ್ತಾರೆ. ಸೊ ಹಾಗಾಗಿ ರಾಯರು ಅದೇ ಕಲ್ಲನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಕಲಿಯುಗದಲ್ಲಿ 700 ವರ್ಷಗಳ ಕಾಲ ಆ ಕಲ್ಲು ಪೂಜೆ ಆಗ್ಬೇಕು ಅಂತ ಅವ್ರು ಆಸೆ ಪಟ್ಟಿರ್ತಾರೆ. ಸೊ ಹಾಗಾಗಿ ಆ ಕಲ್ಲಿಂದ ಈಗ ನಾವು ನೋಡ್ತಾ ಇರೋವಂಥ ಬೃಂದಾವನನ ಮಾಡಿಸ್ತಾರೆ. ಸೊ ನೀವು ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬನ್ನಿ. ಎಂಟ್ರೆನ್ಸ್ ಹತ್ರ ಬಂದ್ರೆ ನಿಮ್ಗೆ ಇಲ್ಲೊಂದು ರಾಮನ ವಿಗ್ರಹ ಕಾಣುತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ರಾಮನ ಸ್ಟ್ಯಾಚ್ಯೂನ ಸೇಮ್ ಇದೇ ತರ ಮಂತ್ರಾಲಯದಲ್ಲಿ 108 ಅಡಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಆ ಪ್ರಾಜೆಕ್ಟ್ ಕಾಸ್ಟ್ ಬಂದು ಆಲ್ಮೋಸ್ಟ್ 500 CR ಅಂತ ಹೇಳ್ತಾರೆ. ಆಲ್ರೆಡಿ ಫೌಂಡೇಶನ್ ಆಗಿ ಕನ್ಸ್ಟ್ರಕ್ಷನ್ ಲೆವೆಲ್ಗೆ ಇದೆ. ಮಂತ್ರಾಲಯದ ಎಂಟ್ರೆನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿಗೆ ಕಾಲಿಟ್ರೆ ಸಾಕು, ಒಂದೊಳ್ಳೆ ಪಾಸಿಟಿವ್ ವೈಬು ನಮಗೆ ಫೀಲ್ ಆಗುತ್ತೆ. ಇಲ್ಲಿ ನಿಮಗೆ ದರ್ಶನದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ, ಹಾಗೆ ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸುತ್ತ ನಿಮಗೆ ಈ ಥರ ಸ್ಟ್ಯಾಚ್ಯೂಸ್ಗಳನ್ನ ಮಾಡಿದ್ದಾರೆ. ಇದಂತೂ ನೋಡೋಕ್ಕೆ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಲೆಫ್ಟ್ ಸೈಡಲ್ಲೂ ಮಾಡಿರ್ತಾರೆ, ಹಾಗೆ ನಿಮ್ಮ ರೈಟ್ ಸೈಡಲ್ಲೂ ಮಾಡಿರ್ತಾರೆ. ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೋದು.
ದೇವಸ್ಥಾನದ ಹತ್ರನೇ ನಿಮಗೆ ಚಪ್ಪಲಿಗಳನ್ನ ಬಿಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೀವು ಇಲ್ಲಿ ಚಪ್ಪಲಿಗಳನ್ನ ಬಿಟ್ಟು ಹಾಗೆ ನಿಮ್ಮ ಕೈ ಕಾಲನ್ನ ತೊಳ್ಕೊಂಡು ರಾಯರ ದರ್ಶನಕ್ಕೆ ಹೋಗ್ಬೋದು. ಈಗ ನೀವು ನೋಡ್ತಾ ಇರೋದು ರಾಯರ ಬೃಂದಾವನಕ್ಕೆ ಹೋಗೋಂಥ ಎಂಟ್ರೆನ್ಸ್. ಇಲ್ಲಿ ಸ್ಪೆಷಲ್ ಏನಂದ್ರೆ ಈ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶಲ್ಲಿ, ಬಟ್ ಇಲ್ಲಿ ರಾಯರ ಶ್ಲೋಕ ಏನಿದೆ ಇದನ್ನ ಕನ್ನಡದಲ್ಲೇ ಹಾಕಿದ್ದಾರೆ ನೋಡಿ. ಪೂಜೆ ನಡೀತಾ ಇದೆ ನೋಡಿ, ಬನ್ನಿ ರಾಯರ ದರ್ಶನ ಮಾಡೋಣ. ನಾವು ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡ್ತೀವಿ. ಸ್ನಾನ ಎಲ್ಲ ಆದ್ಮೇಲೆ ನೀವು ಮೊದಲು ಮಂಚಾಲಮ್ಮನ ದರ್ಶನ ಮಾಡಿ. ರಾಯರು ಮಂತ್ರಾಲಯಕ್ಕೆ ಬಂದು ಜೀವಂತ ಸಮಾಧಿ ಆಗೋಕ್ಕಿಂತ ಮುಂಚೆ ಮಂತ್ರಾಲಯನ ಮಂಚಾಲಯ ಅಂತ ಕರೀತಿದ್ರು. ಇಲ್ಲಿನ ಗ್ರಾಮ ದೇವತೆ ಮಂಚಾಲಮ್ಮ. ನಾವು ಮೊದಲು ಮಂಚಾಲಮ್ಮನ ಆಶೀರ್ವಾದ ಪಡ್ಕೊಂಡು ತಾಯಿ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನಕ್ಕೆ ಕ್ಯೂ ನಿಂತ್ಕೊಬೇಕು. ನಿಮಗೆ ಈ ಟೆಂಪಲ್ಲು ರಾಯರ ಬೃಂದಾವನಕ್ಕೆ ಹೋಗ್ತೀವಲ್ಲ, ಸೊ ಅಲ್ಲಿಂದ ಪಕ್ಕದಲ್ಲೇ ಸಿಗುತ್ತೆ, ಅಲ್ಲೇ ರೈಟ್ ಸೈಡಲ್ಲೇ ಇದೆ ನೋಡಿ. ನೀವು ಮಂಚಾಲಮ್ಮನ ದರ್ಶನನ ಆಚೆಯಿಂದನೂ ಮಾಡ್ಬೋದು, ಮಠದ ಒಳಗಡೆಯಿಂದ ಬಂದು ಸಹ ಮಾಡ್ಬೋದು. ಎರಡು ಸೈಡಿಂದ ನಿಮಗೆ ದರ್ಶನ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲು ಈ ತಾಯಿ ದರ್ಶನ ಮಾಡಿ ಆಮೇಲೆ ರಾಘವೇಂದ್ರ ಸ್ವಾಮಿಗಳನ್ನ ನೋಡಿ. ನಿಮಗೆ ರಾಯರು ದರ್ಶನ ಮಾಡೋಕ್ಕೆ ಈ ಥರ ಕ್ಯೂ ಫೆಸಿಲಿಟೀಸ್ನ ಮಾಡಿದ್ದಾರೆ. ಯಾಕೆಂದರೆ ಇವಾಗಂತೂ ಇಲ್ಲಿಗೆ ಸಿಕ್ಕಾಬಟ್ಟೆ ಕ್ರೌಡ್ ಬರುತ್ತೆ, ಸೊ ಹಾಗಾಗಿ ಈ ಥರ ಫೆಸಿಲಿಟೀಸ್ನ ಮಾಡಿದ್ದಾರೆ. ಬೈ ಚಾನ್ಸ್ ಜನ ಕಮ್ಮಿ ಇದ್ದರೆ ನೀವು ಇಲ್ಲಿಂದ ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬೋದು. ನೀವು ಇಲ್ಲಿ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಶರ್ಟು ಬನಿನ ಬಿಚ್ಚಬೇಕು. ಶರ್ಟು ಬನಿನ ಬಿಚ್ಚಿ ದೇವ್ರ ದರ್ಶನ ಮಾಡಬೇಕು. ಹೆಣ್ಮಕ್ಳು ಆದಷ್ಟು ಸ್ಯಾರಿ ಹಾಕ್ಕೊಂಡು ದರ್ಶನ ಮಾಡಿ. ಗಂಡು ಮಕ್ಕಳು ಪಂಚೆ ಶಲ್ಯ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಜೀನ್ಸ್ ಹಾಕೊಂಡ್ರೆ ಅಲೋ ಮಾಡ್ತಾರೆ, ಬಟ್ ನೀವು ಶರ್ಟು ಬನಿನ ಬಿಚ್ಚಿ ದರ್ಶನ ಮಾಡಿ. ಸೊ ಇಲ್ಲಿಂದ ಫೋನ್ ಅಲೋ ಇರಲ್ಲ. ನಾನು ರಾಯರ ದರ್ಶನ ಮಾಡ್ಕೊಂಡ್ ಬರ್ತೀನಿ. ದರ್ಶನ ಮಾಡ್ಕೊಂಡ್ ಬಂದು ನಿಮ್ಗೆ ಸಿಗ್ತೀನಿ. ರಾಯರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಅವ್ರ ಬಗ್ಗೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ಮುಂದಿನ ಗುರುವಾರ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು.